ಕಾಂಗ್ರೆಸ್ನವರು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ನಾವೆಲ್ಲರೂ ಕೂಡ ಪ್ರಾಥಮಿಕ ಶಾಲೆಯಲ್ಲಿ ಆರಂಭದಲ್ಲಿ 1ರಿಂದ 10ರವರೆಗಿನ ಊಟದ ಆಟದ ಪದ್ಯವನ್ನೇನು ಕಲಿತಾ ಬಂದಿದ್ವಲ್ಲ, 1 2 ಬಾಳೆಲೆ ಹರಡು ಅಂತೇಳಿ, ಆ ಪದ್ಯವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು ಯಾರಿದ್ರೆ ಕರ್ನಾಟಕದ ಕಾಂಗ್ರೆಸ್ನವರು ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದರೆ ಇವ್ರದ್ದು ಊಟದ ಆಟ ಮುಗಿತಾನೇ ಇಲ್ಲ. ಅಲ್ಲಿ 1ರಿಂದ 10 ಹೀಗಿತ್ತು, ಊಟದ ಆಟ ಮುಗಿದಿತ್ತು. ಆದರೆ ಇಲ್ಲಿ ಹಾಗೆಲ್ಲ, ಇದು 1ರಿಂದ 10 ಆಗುತ್ತೆ, 10ರಿಂದ 20 ಆಗುತ್ತೆ, ಆದರೆ ಊಟದ ಆಟ ಮಾತ್ರ ನಾನ್ ಸ್ಟಾಪ್ ಆಗಿ ಮುಂದುವರಿತಾ ಇದೆ. ಈ ರೀತಿಯಾದಂತಹ ಊಟದ ಆಟದಲ್ಲಿನೇ ಸರ್ಕಾರ ಯಾವ ಸ್ವರೂಪದಲ್ಲಿ ಸಾಕ್ತಾ ಹೋಯ್ತು. ಒಂದು ಕಡೆ ಫುಲ್ ಮೆಜಾರಿಟಿ ಇರತಕ್ಕಂಥ ಸರ್ಕಾರ, ಸದೃಢ ಸರ್ಕಾರ, ಸುಭದ್ರ ಸರ್ಕಾರ, ಬಲಿಷ್ಠ ಸರ್ಕಾರ, ಬಹುಮತದ ಸರ್ಕಾರ, ಇವೆಲ್ಲವೂ ಕೂಡ ವಿಶೇಷಣಗಳನ್ನು ಈ ಸರ್ಕಾರಕ್ಕೆ ಕೊಡ್ಬೋದು. ಆದರೆ ಇಲ್ಲಿ ಊಟದ ಆಟ, ನಾಳೆ ಮುಖ್ಯಮಂತ್ರಿ ಬದಲಾವಣೆ, ನಾಡಿದ್ದು ಬೆಳಗ್ಗೆ ಆದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ, ಅವತ್ತು ತಪ್ಪಿದ್ರೆ ಅದರ ಮಾರನೇ ದಿವಸ, ಈ ಸ್ವರೂಪದಲ್ಲಿ ಸಾಗ್ತಾ ಇದೆ ಇಲ್ಲಿಯ ಊಟದ ಆಟ. 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಅದರ ಪೂರ್ವದಲ್ಲಿ ಒಂದಿಷ್ಟು ಡಿನ್ನರ್ ಮೀಟಿಂಗ್ಗಳು ನಡೆದಿದ್ವು, ಲಂಚ್ ಮೀಟಿಂಗ್ಗಳು ನಡೆದಿದ್ವು. ಆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕವಾಗಿ ಎಲ್ಲದಕ್ಕೂ ಕೂಡ ಒಂದು ಅಲ್ಪ ವಿರಾಮ ಹಾಕಿದ್ರು ಅಂತ ಹೇಳಿದರೆ ಮತ್ತೆ ಶುರುವಾಗಿದೆ 2ನೇ ಅವತರಣಿಕೆ. ನವೆಂಬರ್ ತಿಂಗಳದು ಮುಗೀತು, ಡಿಸೆಂಬರ್ ತಿಂಗಳನ್ನ ಅವತರಣಿಕೆ ಈಗ ನಮಗೆ ಗೋಚರಿಸ್ತಾ ಇರುವಂಥದ್ದು. ಹೇಗೆ ನಡೀತಾ ಇದೆ ಈ ಸರ್ಕಾರದಲ್ಲಿ ಅನ್ನೋದು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ವಿಚಾರ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಪಡಿತಾ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಪ್ರತಿ ಬೆಳವಣಿಗೆಯೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಆಡಳಿತವನ್ನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಜನ ಬಯಸದೇ ಇರುವಂತಹ ಕೆಲಸ ಇಲ್ಲಿ ನಡೀತಾ ಇದೆ. ಆಪ್ತರ ಜೊತೆಗೆ ಸಿಎಂ ಡಿನ್ನರ್ ಬೆನ್ನಲ್ಲೇ ಡಿಸಿಎಂ ಅವರ ಶಕ್ತಿ ಪ್ರದರ್ಶನ ಆದಕ್ಕೆ ಗೋಚರಿಸ್ತಾ ಇದೆ. 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಶಿವಕುಮಾರ್ ಅವರು ಡಿನ್ನರ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಅಂದರೆ ಸರಿಸುಮಾರು 40 ಜನ ಶಾಸಕರು ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿ ದೊಡ್ಡ ನಂಬರ್, ಅಷ್ಟು ದೊಡ್ಡ ನಂಬರ್ನ ಶಾಸಕರಲ್ಲಿ ಜೊತೆ ಸೇರಿದ್ದಾರೆ ಅಂತ ಹೇಳಿದಾಗ ಏನಪ್ಪಾ ಇದು ಅನ್ನುವಂತಹ ಒಂದು ಹುಬ್ಬೇರಿಸುವಂತಹ ಬೆಳವಣಿಗೆಗಳು ಈಗ ಶುರುವಾಗ್ತಾ ಇದೆ. ರಾಜಕೀಯವಾಗಿ ನಿಜಕ್ಕೂ ಕೂಡ ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾದರೆ ಕೆ ಡಿನ್ನರ್ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಏನೇನು ಕತೆ, ಯಾವ ಸ್ವರೂಪದಲ್ಲಿ ಸಚಿವರುಗಳು ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ, ಇದರಲ್ಲಿ ಎಷ್ಟು ಜನ ಸೀರಿಯಸ್ ಆಗಿ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಅಂತ ಹೇಳ್ತಾ ಇದ್ದಾರೆ, ಎಷ್ಟು ಜನ ಇದರಲ್ಲಿ ಹೈಕಮಾಂಡ್ ಹೇಗೆ ಹೇಳಿದ್ರು ಅದನ್ನು ಒಪ್ಕೊಳ್ತೀವಿ ಅನ್ನೋದಕ್ಕೆ ಬದ್ಧರಾಗಿರ್ತಾರೆ, ಈ ಎಲ್ಲ ಪ್ರಶ್ನೆಗಳು ಇಲ್ಲಿ ಇದ್ದೇ ಇರುವಂಥದ್ದು. ಈಗ ಇದರಲ್ಲಿ ಇವತ್ತು ನಿನ್ನೆ ಕಳೆದ ರಾತ್ರಿ ನಡೆದಿರತಕ್ಕಂತಹ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಸಚಿವರುಗಳು ಇವರು ಡಾಕ್ಟರ್ MC ಸುಧಾಕರ್, ಮಂಕಾಳ್ ವೈದ್ಯ, KH ಮುನಿಯಪ್ಪ ಇವರೆಲ್ಲರೂ ಕೂಡ ಹೋಗಿದ್ರು. ಜೊತೆಗೇನೆ ಶಾಸಕರುಗಳು ಕೂಡ ಇದ್ರು, MLC ಇದ್ರು, ಚಂದ್ರರಾಜ ಹಟ್ಟಿಹೊಳಿ ಅವರಿದ್ರು, ಬಾಬಾ ಸಾಹೇಬ್ ಪಾಟೀಲ್ ಅವರಿದ್ರು, ಅವ್ರ ಮೊನ್ನೆ ಡೆಲ್ಲಿಗೂ ಕೂಡ ಹೋಗಿ ಬಂದಿದ್ರು, CP ಯೋಗೇಶ್ವರ್ ಇದ್ರು ಶಾಸಕರು ಚನ್ನಪಟ್ಟಣದವರು, ಇನ್ನು ಗಣೇಶ್ ಹುಕ್ಕೇರಿ ಅವರು ಜಾಯ್ನ್ ಆಗಿದ್ರು, ಚಿಕ್ಕೋಡಿ ಸದರ್ಗದ ಶಾಸಕರು, NA ಹ್ಯಾರಿಸ್ ಅವರು, ಬೆಂಗಳೂರು ಶಾಂತಿನಗರದ ಶಾಸಕರು, ಶ್ರೀನಿವಾಸ್ ಮಾನೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು, ಹಾನಗಲ್ ಶಾಸಕರು. ಹೀಗೆ ಇನ್ನು ರವಿ MLC ಅವರು, ಹಾಗೆಯೇ SC ಬಾಲಕೃಷ್ಣ ಅವರು, ಮಾಗಡಿಯ ಶಾಸಕರು, ಇಕ್ಬಾಲ್ ಹುಸೇನ್ ರಾಮನಗರ ಕ್ಷೇತ್ರದ ಶಾಸಕರು, ಶಿವಕುಮಾರ್ ಅವರ ಕ್ಯಾಂಪ್ನ ಒಂದು ರೀತಿಯಾದಂತಹ ಅನಧಿಕೃತ ವಕ್ತಾರ, DK ಸುರೇಶ್ ಅವರು ಮಾಜಿ ಸಂಸದರು, DK ಅವರ ಸಹೋದರ, ಇನ್ನು ST ಸೋಮಶೇಖರ್ ಬಿಜೆಪಿಯ ಉಚ್ಚಾಟಿತ ಶಾಸಕ, ಶಿವರಾಮ್ ಹೆಬ್ಬಾರ್ ಬಿಜೆಪಿಯ ಉಚ್ಚಾಟಿತ ಶಾಸಕ, ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಇವರುಗಳೆಲ್ಲರೂ ಕೂಡ ಹೇಳ್ತಾ ಇರೋ ಪ್ರಕಾರ ಸುಮಾರು 30ರಿಂದ 40 ಅನ್ನುವಂಥದ್ದು ಒಂದು ನಂಬರನ್ನು ಹೇಳ್ತಿದ್ದಾರೆ. ಇನ್ನೊಬ್ಬರು ಹೇಳ್ತಿದ್ದಾರೆ 50ರಿಂದ 60 ಜನ ಶಾಸಕರು ಇದ್ದಾರೆ ಅಂತ ಹೇಳಿ ಹೇಳಿಕೊಂಡಿದ್ದಾರೆ. ಇಲ್ಲಿ ಹಾಗಾದರೆ ಶಿವಕುಮಾರ್ ಅವರು ಡಿನ್ನರ್ ಮಾಡಿರುವಂಥದ್ದು ಯಾವ ಕಾರಣಕ್ಕಾಗಿ, ಏನು ಕತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಸಿದ್ದರಾಮಯ್ಯನವರ ಆಪ್ತರ ಸರಣಿ ಡಿನ್ನರ್ ಸಭೆಯ ಬಳಿಕ ಶಿವಕುಮಾರ್ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಇಲ್ಲಿ ಈ ಬಾರಿ ಅಂದರೆ ನವೆಂಬರ್ 20ರಂದು ಮೊದಲ ನಡೆಯನ್ನ ಶಿವಕುಮಾರ್ ಕ್ಯಾಂಪ್ ಇಟ್ಟರೆ, ಈ ಬಾರಿ ಬೆಳಗಾವಿ ವರ್ಷನ್ ಇದೆಯಲ್ಲ, ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂತಹ ಈ ಸರಣಿ ಸಭೆಗಳ ಮೊದಲ ದಾಳ ಮುಂದಕ್ಕೆ ಇಟ್ಟಿರುವಂಥದ್ದು ಸಿದ್ದರಾಮಯ್ಯನವರ ಬಣ. ಹೀಗಾಗಿ ಶಿವಕುಮಾರ್ ಅವರಿಗೆ ಇಲ್ಲ, ನಾವು ಕೂಡ ಮಾಡ್ತಿದ್ವಿ, ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ವಿ, ಏನು ತಪ್ಪು, ಈ ರೀತಿಯಾಗಿ ಕೇಳುವಂಥ ಅವಕಾಶ ಇದ್ದೇ ಇದೆ. ಅಹಿಂದ ನಾಯಕರುಗಳ ಸಭೆಯ ಬಳಿಕ DK ಶಿವಕುಮಾರ್ ಅವರು ಬಹಳ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇದ್ದಾರೆ. ಮತ್ತು ಶಿವಕುಮಾರ್ ಅವರ ಸಭೆಯಲ್ಲಿ, ಡಿನ್ನರ್ ಸಭೆಯಲ್ಲಿ, ಈಗ ಮಾಜಿ ಸಂಸದರಾಗಿರ್ತಕ್ಕಂತಹ DK ಸುರೇಶ್ ಅವರು, ಅವರ ಸಹೋದರನೇ ಆಗಿದ್ದರೂ ಕೂಡ ಅವರು ಬೆಳಗಾವಿಯ ಈ ಡಿನ್ನರ್ ಸಭೆಗೆ ಹೋಗಿರುವಂಥದ್ದಾಗಿಯೇ ಇದು ಹೆಚ್ಚು ಕುತೂಹಲವನ್ನು ಮೂಡಿಸಿರುವಂಥದ್ದು. ಏನಪ್ಪ ಇದು, ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ, ನಿಜಕ್ಕೂ ಸೀರಿಯಸ್ ಆಗಿ ಏನಾದರೂ ಆಕ್ಟಿವಿಟೀಸ್
ಶುರುವಾಗಿದೆಯಾ ಅನ್ನುವಂಥ ಅನುಮಾನ ಬರುವಂಗೆ ಮಾಡ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರ ಮಾತಿನ ನಂತರ ಈ ನಂಬರ್ ತಂತ್ರ ಶುರುವಾಯ್ತಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇದೆ. ನಂಬರ್ ಗೇಮ್ ಶುರುವಾಯ್ತಾ, ಇನ್ನೂ ಸುಮ್ಮನಿದ್ರೆ ಪ್ರಯೋಜನ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಶಿವಕುಮಾರ್ ಅವರು ಬಂದ್ರೆ. ಯಾಕಂದ್ರೆ ಅವರು 2 ಬಾರಿ ಕೂಡ ಹೇಳಿದ್ದಾರೆ. ಒಂದ್ಸರಿ ಹೇಳಿದ್ರು ಓಕೆ ನಾನು ಯತೀಂದ್ರ ಜೊತೆ ಮಾತಾಡ್ತೀನಿ, 2ನೇ ಬಾರಿ ಹೇಳಿದ್ರು ಇಲ್ಲ ಸಿದ್ದರಾಮಯ್ಯನವರೇ ಮಾತಾಡ್ತಾರೆ ಬಿಡಿ, ಸಿದ್ದರಾಮಯ್ಯನವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಬಿಡಿ ಅಂತ ಹೇಳಿದ್ರು. ಈ ರೀತಿಯಾದಂತಹ ಮಾತುಗಳಿದ್ರು. ಹೈಕಮಾಂಡ್ ನಿಲುವಿಗೆ ಬದ್ಧ ಅನ್ನುವಂಥದ್ದು ಒಂದು ಭಾಗ. 2ನೇ ಭಾಗ ಏನಂತ ಹೇಳಿದ್ರೆ ನಮ್ಮದ್ರಿಂದಾಗಿ ಎಷ್ಟೆಷ್ಟು ಶಕ್ತಿ ಪ್ರದರ್ಶನ ಮಾಡೋಕ್ಕಾಗುತ್ತೆ ಅದನ್ನು ನೋಡೋಣ ಅಂತೇಳಿ ಆಪ್ತ ಶಾಸಕರು ಸಚಿವರು ಸೇರಿದಂತೆ 40 ಮಂದಿ ಡಿನ್ನರ್ನಲ್ಲಿ ಭಾಗಿಯಾಗಿದ್ರು ಅನ್ನೋಂಥದ್ದು ಸದ್ಯದ ಇನ್ಫಾರ್ಮೇಷನ್ ಇರುವಂಥದ್ದು. ಸುಮಾರು 40 ಮಂದಿ ಭಾಗಿಯಾಗಿದ್ರು. ಶಾಸಕರ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ತಂತ್ರದ ಮೊರೆ ಹೋದ್ರ ಶಿವಕುಮಾರ್ ಅನ್ನುವಂಥದ್ರ ಬಗ್ಗೆ ಒಂದು ಅನುಮಾನ ಸಹಜವಾಗಿಯೇ ಬರುತ್ತೆ ಇಂತಹ ಮೀಟಿಂಗ್ಗಳು ನಡೆದಾಗ. ನಂಬರ್ ಗೇಮ್ ಶುರು ಮಾಡಿದ್ರ ಅನ್ನುವಂತಹದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಬೆಳಗಾವಿಯ ಸುವರ್ಣಸೌಧದ ಸುತ್ತಲೂ ಕೂಡ ಈ ಬಗ್ಗೆ ಬಹಳ ದೊಡ್ಡದಾದಂಥ ಇದು ಗುಸುಗುಸು ಮೀರಿ ಹೋಗಿದೆ. ಈಗ ಗುಸುಗುಸು ಪಿಸು ಮಾತು ಇದೆಲ್ಲ ಮುಗಿದು ಹೋಗಿದೆ. ಈಗೇಂದ್ರೂ ಕೂಡ ದೊಡ್ಡ ಧ್ವನಿಯ ಮಾತುಗಳು ಶುರುವಾಗಿರುವಂಥದ್ದು. ಇನ್ನು ಡಿನ್ನರ್ ನೆಪ ಮತ್ತು ಒಗ್ಗಟ್ಟಿನ ಜಪ ಇದೆರಡೂ ಕೂಡ ಏಕಕಾಲದಲ್ಲಿ ನಡೀತಾ ಇದೆ. ಡಿನ್ನರ್ನ ನೆಪವೂ ಆಗ್ತಾ ಇದೆ, ಒಗ್ಗಟ್ಟಿನ ಜಪವೂ ಆಗ್ತಾ ಇದೆ. ಸಿದ್ದು ಬಣದ ತಂತ್ರಕ್ಕೆ ನೇರ ಸಂದೇಶ ಕೊಡುವಂತಹ ಸಲುವಾಗಿ ಡಿನ್ನರ್ ಮಾಡಿಸಿದ್ರಾ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಮುಖ ಅನುಮಾನ. ಆ ಕಾರಣಕ್ಕಾಗಿ ಏನಾದರೂ ಅವರು ಸಭೆಯನ್ನು ಮಾಡಿದ್ರಾ ಅಂತ ಹೇಳಿ. ಆದರೆ ಕೇವಲ ಊಟಕ್ಕೆ ಮಾತ್ರ ಸೇರಿದ್ದೀವಿ ಅನ್ನೋಂಥರ ಬಗ್ಗೆಯೂ ಕೂಡ ಸಬೂಬುಗಳು ಬರ್ತಾ ಇದ್ದಾವೆ. ಯಾರೇ ಹೇಳಿದ್ರು ಕೂಡ ಬೆಳಗಾವಿ ಒಂದು ಪ್ರಶಸ್ತವಾಗಿರ್ತಕ್ಕಂತಹ ಈ ರಾಜಕೀಯದ ಭಿನ್ನಮತೀಯ ಚಟುವಟಿಕೆಗಳಿಗಿದೆಯಲ್ಲ, ಅತ್ಯಂತ ಹೇಳಿ ಮಾಡಿಸಿದಂತಹ ಸಂದರ್ಭ ಯಾವುದು ಬರುತ್ತೆ ಅಂದರೆ ನಮ್ಮಲ್ಲಿ ಬೆಳಗಾವಿ ಸೆಷನ್. ಯಾಕಂದರೆ ಬೆಳಗಾವಿ ಸೆಷನ್ ಟೈಮಲ್ಲಿ ಎಲ್ಲ ಶಾಸಕರುಗಳು ಕೂಡ ಅಲ್ಲಿ ಬಂದಿರ್ತಾರೆ ಅನ್ನೋದು ಒಂದು. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿದ್ದಾಗ ಏನಾಗುತ್ತೆ, ಬಹಳಷ್ಟು ಜನರಿಗೆ ಇಲ್ಲೇ ಮನೆಗಳಿದ್ದಾವೆ, ಅಲ್ಲಿ ಹೋಗಿರ್ತಾರೆ, ಬೇರೆನೇನೋ ಅವರವರ ಕೆಲಸಗಳಲ್ಲಿರುತ್ತೆ, ಜಾಸ್ತಿ ಎಂಗೇಜ್ ಆಗಿರ್ತಾರೆ. ಆದರೆ ಬೆಳಗಾವಿಯಲ್ಲಿ ಹಂಗಿರೋದಿಲ್ಲ, ಹೆಚ್ಚು ಫ್ರೀ ಆಗಿರ್ತಾರೆ. ಬೆಳಗಾವಿಯಲ್ಲಿ ಬಹುತೇಕ ಎಲ್ಲರೂ ಕೂಡ ಅವರವರ ಊರುಗಳಿಂದ ಬೆಳಗಾವಿಗೆ ಬಂದು ತಲುಪಿರ್ತಾರೆ. ಈ ಕಾರಣಕ್ಕಾಗಿ ಸಂಜೆಯ ನಂತರ ಹೆಚ್ಚು ಫ್ರೀ ಇರ್ತಾರೆ. ಇದು ಬಹಳ ಮುಖ್ಯವಾಗಿ ಬಹಳಷ್ಟು ಶಾಸಕರ ಜೊತೆ ಸೇರೋದಕ್ಕೆ, ಒಂದಿಷ್ಟು ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಒಂದು ಪ್ರಶಸ್ತವಾದಂತಹ ಸ್ಥಳ ಆಗುತ್ತೆ ಇದು. ಡಿ.ಕೆ. ಶಿವಕುಮಾರ್ ಡಿನ್ನರ್ ಪ್ರಶ್ನಿಸದ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಬಣವೂ ಕೂಡ ಇದೆ. ಯಾಕಂದರೆ ಇವರು ಡಿನ್ನರ್ ಮಾಡ್ತಿದ್ದಾರೆ, ಅವರು ಡಿನ್ನರ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಸಹಜವಾಗಿಯೇ ಬರ್ಬೋದು. ಯಾವ ಲೈನ್ನಲ್ಲಿ ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು ಮಾತನಾಡಿದ್ರು ಅದೇ ಲೈನ್ನಲ್ಲಿ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ರಾತ್ರಿ ಡಿನ್ನರ್ನಲ್ಲಿ ಬಹುತೇಕರು ಡಿ.ಕೆ. ಶಿವಕುಮಾರ್ ಬಣದಲ್ಲಿದ್ದವರು ಮಾತ್ರನೇ ಕಾಣಿಸ್ಕೊಂಡ್ರು ಅಂತೇಳಿ. ಅಂದರೆ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಗೋಚರ್ತಾ ಇರುವಂಥದ್ದು ಬಣಗಳು. ಈ ಕಡೆಯವ್ರ ಜೊತೆಗೆ ಸೇರ್ತಾ ಇಲ್ಲ, ಈ ಕಡೆಯವರು ಇಲ್ಲಿ ಸೇರ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಗೋಚರಿಸ್ತಾ ಇರುವಂತಹ ಒಂದು ಬಹಳ ಪ್ರಮುಖ ಅಂಶ. ಸಿದ್ದರಾಮಯ್ಯನವರ ಆಪ್ತರ ಮಾತಿಗೆ ಕಡಿವಾಣ ಹಾಕೋದಕ್ಕೆ ಡಿನ್ನರ್ ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆಯಾ ಅನ್ನುವುದ್ರ ಬಗ್ಗೆಯೂ ಕೂಡ ಒಂದು ಅನುಮಾನ ಇದೆ. ಯಾರು ಮಾತಾಡಬೇಡಿ, ಯಾಕಂದ್ರೆ ಹೈಕಮಾಂಡ್ ಹೇಳೋ ತನಕ ನೀವ್ಯಾಕೆ ಮೊದಲೇ ಹೇಳ್ತಾ ಇದ್ದೀರಿ ಅನ್ನುವಂತಹ ಆಕ್ಷೇಪ ಶಿವಕುಮಾರ್ ಅವರ ಬಣದಿಂದ ನಿನ್ನೆಯೂ ಬಂದಿತ್ತು, ಮೊನ್ನೆ ಸೋಮವಾರದ ಮಾತಿಗೂ ಬಂದಿತ್ತು. ಅದೇ ಈ ಡಿನ್ನರ್ ಮೀಟಿಂಗ್ಗಳ ಬಗ್ಗೆ ಶಿವಕುಮಾರ್ ಅವರ ಬಣದಿಂದ ಏನೆಲ್ಲ ರಿಯಾಕ್ಷನ್ಸ್ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಬನ್ನಿ. 1 ವರ್ಷ ಜನ ಹೋಗಿದ್ದಾರೆ, ಯಾವ ಊಟನೆಲ್ಲ ಏನಿಲ್ಲ. ಕೂಲಿ ಯಾಕೆ ಸಿಕ್ಕದಿಲ್ಲ, ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಡಿಲ್ವಾ? ಪಕ್ಷ ಕಟ್ಟಿಲ್ವಾ? ಶಿವಕುಮಾರ್ ಜೊತೆಲಿ 100 ಜನ ಕಾರ್ಯಕರ್ತರು ದುಡಿದಿಲ್ವಾ? ಮತ್ತೆ 100% ಮುಖ್ಯಮಂತ್ರಿ ಅವರ ಹಣೆ ಬರ ಇದ್ರೆ ಮುಖ್ಯಮಂತ್ರಿ ಆಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲದಕ್ಕೂ ಹಣೆ ಬರಾನೇ. ಈಗ ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಾನೇ ಅಲ್ವಾ? ಏನು ಆಗದವ್ರೆ ಹಣೆ ಬರಕ್ಕೆ ಹೊಣೆ ಯಾರು? ಸೊ ಎಲ್ಲನೂ ಭಗವಂತ ಹಣೆ ಬರದಲ್ಲಿ ಬರ್ದಿದ್ರೆ ಆಗೋದು. ಸೊ ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ್ ಶ್ರಮಕ್ಕೆ, ಹೋರಾಟಕ್ಕೆ, ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನ ನಾವೆಲ್ಲರೂ ಕೂಡ ಹೈಕಮಾಂಡ್ ಅಲ್ಲಿ ನಾವು ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ ತಗೊಳ್ಳಿ. ಡಿನ್ನರ್ ಮೀಟಿಂಗು ನಾವು ಲೈಕ್ ಮೈಂಡೆಡ್ಸ್ ಎಲ್ಲ ಸೇರಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾದಂತ ಅರ್ಥ ಕಲ್ಪಿಸ್ತಕ್ಕಂಥದ್ದು ಬೇಡ. ನಾವೇನು ಚರ್ಚೆ ಮಾಡಲಿಲ್ಲ, ಓದೋ ಊಟ ಮಾಡೋದು ಎಲ್ಲ ಸುಮ್ಮನೆ ಒಂದು ಕ್ಯಾಶುವಲ್ ಡಿಸ್ಕಷನ್ ಮಾಡೋದು ಬಂದು ಅಷ್ಟೇ. ಊಟ
ಊಟ ಮಾಡೋದು ಬೇಡ ಅಂತಿರಲ್ಲ. ನಾವು ಊಟಕ್ಕೆ ಹೇಳಿದ್ದು ಊಟನೂ ಮಾಡ್ಬಾರ್ದು ನಾವು. ಡಿ.ಕೆ. ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರ್ಲಿಲ್ಲ. ಯಾರೋ ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲಾರನ್ನೂ ಕರೆದಿದ್ರು, ನಾವು ಹೋಗಿದ್ವಿ, ಎಲ್ಲಾರು ಬಂದಿದ್ರು. ಊಟನೇ ಮಾಡಬಾರ್ದು ಅಂತ ತಪ್ಪೇನೆ. ಕುರ್ಚಿ ಹೈಕಮಾಂಡ್ ತೀರ್ಮಾನ ಮಾಡ್ತಿದಪ್ಪ, ಯಾರು ಬೇಕು ಯಾರು ಬೇಡ. ಇಲ್ಲಿ ಕೆಲವರ ಮಾತು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಒಂದ್ ಕಡೆ ಶಿವಕುಮಾರ್ ಅವರು ಹೇಳ್ತಾರೆ 15 ವರ್ಷದಿಂದ ಕೇಳ್ತಾ ಇದ್ರು ಅಂತೇಳಿ. 15 ವರ್ಷದಿಂದ ಟೈಮ್ ಕೊಡೋಕ್ಕಾಗಿರಲಿಲ್ಲ, ಬಟ್ ಇವತ್ತು ನಿನ್ನೆ ಅವ್ರಿಗೊಂದು ಟೈಮ್ ಕೊಟ್ಟು ಊಟ ಮಾಡ್ಕೊಂಡು ಬಂದಿದ್ದಾರೆ. ಇದು ಒಂದು ಪಾಯಿಂಟ್. ಎಸ್.ಟಿ. ಸೋಮಶೇಖರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಶ್ರಮದ ಬಗ್ಗೆ ಮಾತಾಡ್ತಿದ್ದಾರೆ. ಎಸ್.ಟಿ. ಸೋಮಶೇಖರ್ ಅವರು ಮೊನ್ನೆ 2023 ಎಲೆಕ್ಷನ್ ಟೈಮ್ನಲ್ಲಿ ಯಾವ ಪಕ್ಷದಲ್ಲಿದ್ದರು? ಕಾಂಗ್ರೆಸ್ನವ್ರ ಜೊತೆಗಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಪರವಾಗಿದ್ರ, ಯಾವುದರ ಪರವಾಗಿದ್ರ? ಅವರು ಈಗ ಶ್ರಮದ ಕೂಲಿಯನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ ಲೈಕ್ ಮೈಂಡೆಡ್ ಶಾಸಕರು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಮಾನ ಮನಸ್ಕ ಶಾಸಕರು ಸೇರಿಕೊಂಡು ನಾವು ಊಟ ಮಾಡಿದ್ವಿ ಅಂತ. ಈ ಸಮಾನ ಮನಸ್ಕರು ಸೇರೋದಿದೆಯಲ್ಲ, ಅಲ್ಲೇ ಬಹಳ ಕುತೂಹಲ ಇರುವಂಥದ್ದು. ಸಮಾನ ಮನಸ್ಕರು ಯಾಕೆ ಸೇರಿದ್ದಾರೆ? ಹಾಗಾಗಿ ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ 15 ವರ್ಷದಿಂದಲೇ ಕೇಳ್ತಾ ಇದ್ರು, ಹಾಗಾಗಿ ನಾವೆಲ್ಲ ಅಲ್ಲಿ ಹೋಗಿದ್ವಿ, ಕರೆದಿದ್ರು, ಅಲ್ಲಿ ಮೀಟಿಂಗ್ ಇಲ್ಲ, ಡಿನ್ನರ್ ಅಷ್ಟೇ ಅನ್ನೋದನ್ನ ಇಲ್ಲಿ ಬಾಲಕೃಷ್ಣ ಅವರು ಕೂಡ ಹೇಳಿದರು. ಆದರೆ ಲೈಕ್ ಮೈಂಡೆಡ್ ಅನ್ನೋದಿದೆಯಲ್ಲ, ಇದು ಸ್ಪೆಷಲ್ ಆಗಿರುವಂಥದ್ದು. ಯಾವ ಕಾರಣಕ್ಕಾಗಿ ಲೈಕ್ ಮೈಂಡೆಡ್ ಈ ಹಂತದಲ್ಲಿ ಕುಳಿತರು ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಯಥಾ ಪ್ರಕಾರ ರಾಮನಗರದ ಶಾಸಕರು ತಮ್ಮ ಅಭಿಪ್ರಾಯವನ್ನು ಇಕ್ಬಾಲ್ ಹುಸೇನ್ ಅವರು ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಅವರು ಪಾಪ ಬೇರೆ ಬೇರೆ ದಿನಾಂಕಗಳನ್ನು ಕೊಡ್ತಾನೇ ಇದ್ದಾರೆ. ಈಗ ಅವರು ಹೇಳ್ತಾ ಇದ್ದಾರೆ ಈ ಸದನ ಸೆಷನ್ ಮುಗಿತಿದ್ದಂಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಸ್ವರೂಪದಲ್ಲಿ ಆಗುತ್ತೆ ಡಿನ್ನರ್ ಮೀಟಿಂಗ್ಗಳ ಪರಿಣಾಮ ಅಂತೇಳಿ. ಆದರೆ ಡಿ.ಕೆ. ಡಿನ್ನರ್ ಕೊಟ್ಟರೆ CM ಬ್ರೇಕ್ಫಾಸ್ಟನ್ನು ಮಾಡಿಸಿದ್ದಾರೆ. ಶಿವಕುಮಾರ್ ಅವರ ಡಿನ್ನರ್ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಬ್ರೇಕ್ಫಾಸ್ಟ್ ಸಭೆಯೂ ಕೂಡ ನಡೆದಿದೆ. ಇಲ್ಲಿ ಪ್ರತಿ ಸಭೆಯಲ್ಲೂ ಕೂಡ ಏನೋ ಆಗೋಗ್ಬಿಡುತ್ತೆ, ಪ್ರತಿ ಊಟದಲ್ಲೂ ಏನೋ ಆಗುತ್ತೆ, ಪ್ರತಿ ಊಟದ ಟೇಬಲ್ನಲ್ಲೂ ಏನೋ ಆಗುತ್ತೆ, ಪ್ರತಿ ತಿಂಡಿಯ ಟೇಬಲ್ನಲ್ಲೂ ಇನ್ನೇನೋ ರಾಜಕೀಯ ನಡೆದು ಹೋಗ್ಬಿಡುತ್ತೆ ಅಂತ ನಾವು 100% ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಇತ್ತೀಚೆಗೆ ನಡೀತಿರುವ ಮತ್ತು ಇವರು ಅಲ್ಪ ವಿರಾಮ ಹಾಕಿರುವ ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನುವಂಥದ್ರಲ್ಲಿ ಏನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರಲ್ಲ, ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದರ ಪರಿಣಾಮ ಏನು ಅಂತ ಹೇಳಿದ್ರೆ, ಪ್ರತಿ ಸಭೆಯು, ಪ್ರತಿ ಮೀಟಿಂಗು, ಪ್ರತಿ ಬ್ರೇಕ್ಫಾಸ್ಟ್, ಪ್ರತಿ ಲಂಚ್, ಪ್ರತಿ ಡಿನ್ನರ್ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಇದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಆಪ್ತರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ದಾರೆ ಅಂತೇಳಿ, ಅಥವಾ ಸಿದ್ದರಾಮಯ್ಯನವರು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡುವಾಗ ಉಳಿದ ಸಚಿವರು ಅವ್ರ ಜೊತೆಗೆ ಇರುತ್ತಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಅದನ್ನು ವ್ಯಾಖ್ಯಾನಿಸಬಹುದು. ಆದರೆ ರಾಜಕೀಯವಾಗಿ ಇರುವಂತಹ ಕುತೂಹಲಗಳು ಪ್ರತಿ ನಡೆಯೂ ಕೂಡ ಮುಖ್ಯ ಆಗುತ್ತೆ. ಯಾವ ಕ್ಯಾಂಪ್ನಲ್ಲಿ ಯಾರು ಎಷ್ಟು ಹೊತ್ತು ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತೂ ಮುಖ್ಯ ಆಗುತ್ತೆ. ಸಚಿವರಾದಂತಹ ಶರಣಪ್ರಕಾಶ್ ಪಾಟೀಲ್ ಇದ್ದರು, ಭೈರತಿ ಸುರೇಶ್ ಅವರು ಇದ್ದರು, ಮಧು ಬಂಗಾರಪ್ಪ ಇದ್ದರು, ಶಾಸಕ ಪೊನ್ನಣ್ಣ ಇದ್ದರು, ನಜೀರ್ ಅಹಮದ್ ಅವರಿದ್ದರು. ಹೀಗೆ ಇವರೆಲ್ಲರೂ ಕೂಡ ಬೆಳಗ್ಗೆ ಸಿದ್ದರಾಮಯ್ಯನವ್ರ ಜೊತೆಗೆ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲಿ ಇದ್ದರು. ಸುಮಾರು ಅರ್ಧ ಗಂಟೆ ಉಪಹಾರ ಸೇವಿಸ್ತಾನೆ ಮಾತುಕತೆಗಳು ನಡೆದಿದ್ದಾವೆ. ಯಾವ್ಯಾವ ರಾಜಕೀಯದ ವಿಚಾರಗಳೇ ನಡೆದಿದ್ದಾವ ಅಥವಾ ಬೇರೆನೇನು ನಡೆದಿದ್ದಾವ ಅನ್ನೋದಕ್ಕಿಂತ ಹೆಚ್ಚಾಗಿ ಕುತೂಹಲ ಇರುವಂಥದ್ದು ಇವರು ಜೊತೆಯಾಗಿದ್ದರು ಅಂತೇಳಿ. ಇನ್ನು CM ಬ್ರೇಕ್ಫಾಸ್ಟ್ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಲ್ಲಿಗೆ ಬಂದರು. ಅವರು ಬೆಳಗಾವಿಯವರೇ ಹಾಕಿರೋದಕ್ಕೆ ಮುಖ್ಯಮಂತ್ರಿಯವರು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಮಾತುಕತೆಯನ್ನು ನಡೆಸುವಂತ ನಡೆದಿರ್ಬೋದು. ಆದರೆ ದಿಲ್ಲಿಗೆ ಹೋಗ್ತೀರಾ ಅನ್ನೋ ಪ್ರಶ್ನೆಗೆ CM ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಅದ್ಯಾಕೋ ದಿಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ ತಕ್ಷಣ ಸ್ವಲ್ಪ ಗಂಭೀರವಾಗಿ, ಸೀರಿಯಸ್ ಆಗಿ, ಸಿಟ್ಟಾಗಿ, ಅಸಮಾಧಾನದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ದೆಹಲಿಗೆ ಕರೆದ್ರಷ್ಟೇ ಹೋಗ್ತೀನಿ, ಎಷ್ಟು ಬಾರಿ ನಿಮಗೆ ಹೇಳಬೇಕು ಅನ್ನೋಂಥದ್ದು ಅವರ ಉತ್ತರ ಆಗಿತ್ತು. ನಾನು ಏನು ಮಾತಾಡಲ್ಲ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಹೇಳ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವ್ರದ್ದು ಬಹಳ ಪರ್ಟಿಕ್ಯುಲರ್ ಆಗಿ ನಾವು ಗಮನಿಸ್ಬೋದು. ಸೋಮವಾರ ಮಾತಾಡಿದ ನಂತರ ಮಂಗಳವಾರವೂ ಕೂಡ ಹಾಗೇನೆ ಬಹಳ ಮೌನವನ್ನು ಆಚರಿಸಿದರು. ಆಮೇಲೆ ಗುರುವಾರ ಮಾತಾಡಿದ್ರು, ಇವತ್ತು ಶುಕ್ರವಾರ ಇವತ್ತು ಹೇಳ್ತಿದ್ದಾರೆ ನಾನೇನು ಮಾತನಾಡಲ್ಲ ಅಂತ ಹೇಳ್ತಾರೆ. ಇಬ್ರು ಏನೇನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀನಿ. ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ. ನಿಮ್ಗೆ ಹೇಳಿದಾರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಕೇಳ್ತಿದ್ದೀರಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಕೇಳ್ತಿದ್ದೀರಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಬಂದಿದ್ದೆ ನಾನು, ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ.
ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ, ಯಾವ ಮೀಟಿಂಗ್. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಗೆಲ್ಲ ಯಾವುದೇ ರೀತಿಯಂಥ ಇಂಪಾರ್ಟೆನ್ಸ್ ಇಲ್ಲ ಅನ್ನುವಂತಹ ವ್ಯಾಖ್ಯಾನ ಸಿದ್ದರಾಮಯ್ಯನವರ ಕ್ಯಾಂಪ್ನಿಂದ ಬರ್ತಾ ಇರುತ್ತೆ. ಆದರೆ ಕಾಂಗ್ರೆಸ್ ಅವರು ಏನೇ ಹೇಳಿದ್ರು ಕೂಡ ಬಿಜೆಪಿಯವ್ರದ್ದು ತಮ್ಮದೇ ಆದಂತಹ ವ್ಯಾಖ್ಯಾನಗಳಿದಾವೆ ತೋರಿಸ್ತಾರೆ. ಡಿನ್ನರ್ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಇಂದಿನಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ತಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೆಲವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ತಂಡ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯಿಂದ ಬೀಳಿಸಬೇಕು ಅದಕ್ಕೆ ಅವರು ಸ್ಟ್ರಾಟಜಿ ಮಾಡೋದಕ್ಕೆ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಇದರ ನಡುವೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ರೈತರು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ದಿನ ಡಿನ್ನರ್ ಪಾಲಿಟಿಕ್ಸ್, ರಾತ್ರಿ ಊಟ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ನೀವು ಮಂತ್ರಿಗಳು MLAಗಳನ್ನೆಲ್ಲ ಕೂಡ ಹಾಕೊಂಡು ನಿಮ್ಮ ಬಲ ಪ್ರದರ್ಶನ ಮಾಡೋಕ್ಕೋಸ್ಕರ, ನಿಮ್ಮ ಶಕ್ತಿಯನ್ನ ಹೈಕಮಾಂಡ್ಗೆ ತೋರ್ಸಕ್ಕೋಸ್ಕರ ಈ ಅಧಿವೇಶನನ ಯೂಸ್ ಮಾಡ್ತಾ ಇದ್ದೀರಾ. ಹೀಗೆ ಬಿಜೆಪಿಯವರೆಲ್ಲ ಕಾಂಗ್ರೆಸ್ ಅವರ ಕುರ್ಚಿ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಬಿಜೆಪಿಯಲ್ಲಿ ಒಂದು ಕುರ್ಚಿ ಅಲುಗಾಡ್ತಾ ಇದೆ. ಕುರ್ಚಿಗಳನ್ನು ಅಲುಗಾಡಿಸುವ ಕೆಲಸ ನಡೀತಿದೆ. ಹೊಸ ದಾಳಗಳನ್ನು ಉಳಿಸುವ ಪ್ರಯತ್ನ ಕಮಲಪಾಳ್ಯದಲ್ಲೂ ನಡೀತಾ ಇದೆ. ಅದನ್ನು ನಿಮಗೆ ಎರಡನೇ ಸುದ್ದಿಯಲ್ಲಿ ಹೇಳ್ತೀನಿ. ದೊಡ್ಡ ಸ್ಥಾನ ಕೊಟ್ಟರೆ ಬಿಜೆಪಿಗೆ ಯತ್ನಾಳ್ ವಾಪಸ್. ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕ ಸ್ಥಾನದ ಮೇಲೆ ಕಣ್ಣು. ಆರ್ ಅಶೋಕ್ ಜೊತೆಗಿನ ಕ್ಲೋಸ್ ಡೋರ್ ಸೀಕ್ರೆಟ್ ಔಟ್. ಇದುವೇ ಚಿತ್ರರಂಗದ ಎರಡನೇ ಸ್ಟೋರಿ. ವಾಪಸ್ ಯತ್ನಾಳ್. ಯತ್ನಾಳ್ ಅವರಿಗೆ ಬಿಜೆಪಿಯಿಂದ ಹೊರ ಹೋಗುವುದು ಮತ್ತು ಒಳ ಬರುವುದು ಇದೆರಡೂ ಕೂಡ ಬಹಳ ಸಲೀಸು ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಈ ಹಿಂದೆಯೂ ಕೂಡ ಅವರು ಹೊರ ಹೋಗಿದ್ದಾರೆ, ಮತ್ತೆ ಒಳ ಬಂದಿದ್ದಾರೆ. ಹೊರ ಹೋಗಿದ್ದಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು, 2 ಬಾರಿ ಉಚ್ಚಾಟನೆ ಮಾಡಲಾಗಿತ್ತು, ಮತ್ತೆ ವಾಪಸ್ ಪಕ್ಷಕ್ಕೆ ಬಂದು ಸೇರಿಸ್ಕೊಂಡಿದ್ದಾರೆ. ಈಗಲೂ ಅಂಥದ್ದೇ ವಾತಾವರಣದ ಬಗ್ಗೆ ಯತ್ನಾಳ್ರು ಮಾತನಾಡಿದ್ದಾರೆ. ಆದರೆ ಯತ್ನಾಳ್ರ ಪ್ರಕಾರ ವಾಪಸ್ ಆಗೋದಕ್ಕೆ ಅವ್ರದ್ದೊಂದಿಷ್ಟು ಷರತ್ತುಗಳಿದ್ದಾವೆ. ಆ ಷರತ್ತುಗಳನ್ನು ಬಿಜೆಪಿ ಒಪ್ಪುಗೊಳ್ಳುತ್ತಾ ವಾಪಸ್ ಯತ್ನಾಳ್ ಅನ್ನುವಂಥದ್ದು ಹೇಗಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಬಿಜೆಪಿಗೆ ಮತ್ತೆ ವಾಪಸ್ ಆಗ್ತಾರಾ ಯತ್ನಾಳ್ ಅನ್ನುವಂಥ? ಯಾಕಂದ್ರೆ ಯತ್ನಾಳ್ರು ಬಿಜೆಪಿಯಲ್ಲಿದ್ದಾಗ ಹೇಗೆ ವಿಜೇಂದ್ರ ಅವರಿಗೆ ಬೈತಿದ್ರು, ಯತ್ನಾಳ್ರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದ ನಂತರವೂ ಕೂಡ ಬೈತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳಿಲ್ಲ, ಅದರಲ್ಲಿ ಯಾವುದೇ ರೀತಿಯಂಥ ವ್ಯತ್ಯಾಸಗಳಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ, ನಾನು ಅಂಥದಕ್ಕೆಲ್ಲ ಭಯ ಪಡೋ ಮಗನೇ ನಾನಲ್ಲ ಅಂತ ಕೇಳ್ಕೊತಾರೆ. ಇದು ಅವ್ರದೇ ಧಾಟಿಯಲ್ಲಿ ಹೇಳ್ತಾ ಹೋದ್ರೆ ಇನ್ನೂ ಬಹಳ ವಿಪರೀತವಾದಂತಹ ಮಾತುಗಳು ಇದ್ದಾವೆ. ಆದರೆ ಘರ್ವಾಪ್ಸಿ ಬಗ್ಗೆ ಬಿಜೆಪಿಯ ಉಚ್ಚಾಟಿತ ಶಾಸಕರೇ ಸುಳಿವನ್ನು ಕೊಡ್ತಾ ಇದ್ದಾರೆ, ಬೇರೆ ಯಾರು ಹೇಳ್ತಾ ಇಲ್ಲ. ಅವರೇ ಸುಳಿವು ಕೊಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಎಲ್ಲಿವರೆಗೆ ಅಂದರೆ ಮುಂದಿನ ಮುಖ್ಯಮಂತ್ರಿಯಾಗಿ ನನ್ನನ್ನು ಘೋಷಣೆ ಮಾಡಿದರೆ ನಾನು ಬರ್ತೀನಿ ಅನ್ನೋಂಥ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಮೊನ್ನೆ ಆರ್ ಅಶೋಕ್ ಅವ್ರ ಜೊತೆಗೆ ಕೂತ್ಕೊಂಡು ಮಾತನಾಡ್ತಾ ಇದ್ರು. ಸಹಜವಾಗಿಯೇ ಒಂದಿಷ್ಟು ಕುತೂಹಲಗಳಿದ್ವು. ಆದರೆ ಆ ಮೀಟಿಂಗಲ್ಲಿ ನಿಜಕ್ಕೂ ಇಷ್ಟೆಲ್ಲ ಡೀಟೇಲ್ ಆಗಿ ಚರ್ಚೆ ಆಗಿದೆಯಾ, ಇದರ ಹೊರತಾಗಿ ಪ್ರತ್ಯೇಕವಾದಂಥ ಸಭೆ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ಆದರೆ ಯತ್ನಾಳ್ರು ಮಾತ್ರ ತಮ್ಮ ವ್ಯಾಖ್ಯಾನವನ್ನು ಮುಂದುವರಿಸಿದ್ದಾರೆ. ಯತ್ನಾಳ್ ಘರ್ವಾಪ್ಸಿ ಆಗತ್ತಾ ಅಂತ ಹೇಳಿ. ಯಾಕಂದರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ರು ಯತ್ನಾಳ್, ಈಗ ಅವರು ಘರ್ವಾಪ್ಸಿಗೆ ರೆಡಿಯಾದಂತೆ ಭಾಸವಾಗ್ತಾ ಇದೆ. ನಾನು ಶಾಸಕನಾಗಿಯೇ ವಾಪಸ್ ಹೋಗೋದಿಲ್ಲ, ಬರೀ ಶಾಸಕನಾಗಿ ಮತ್ತೆ ಅವರಿಗೆ ಬಿಜೆಪಿ ಬರೋದಕ್ಕೆ ಮನಸ್ಸಿಲ್ಲ. ಮೊನ್ನೆ ಅವರು ಸದನದಲ್ಲೂ ಕೂಡ ಹೇಳ್ತಿದ್ರು, ನಾನು ನನ್ನದೇ ಸ್ವಂತ ಪಕ್ಷದಿಂದ ಗೆದ್ದು ಮತ್ತೆ ಬರ್ತೀನಿ ನಾನು ಅಂತ ಹೇಳ್ತಾ ಇದ್ರು. ಹೀಗಿರುವಾಗ ನಂಬರ್ 1 ಅಥವಾ ನಂಬರ್ 2 ಸ್ಥಾನ ಕೊಟ್ಟರೆ ಬಿಜೆಪಿಗೆ ವಾಪಸ್. ಇದು ಅವರ ಷರತ್ತುಗಳು. ನಂಬರ್ 1 ಅಂದರೆ ಯಾವುದು, ನಂಬರ್ 2 ಅಂದರೆ ಯಾವುದು ಅನ್ನೋದನ್ನು ಯತ್ನಾಳ್ರು ಹೇಳ್ತಿರೋದು. ಅವರ ಪ್ರಕಾರ ಅವರು ಬಹುತೇಕ ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅವರು ಕಣ್ಣಿಟ್ಟಿರುವಂಗೆ ಗೋಚರಿಸಿದ್ದಾರೆ. ಮೊನ್ನೆ ಸ್ವತಃ ಸ್ವಯಂ ಪ್ರೇರಿತ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಅವರು ಸ್ವಯಂ ಪ್ರೇರಿತ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸದನದೊಳಗಡೆ. ನಾನೇ ಆ್ಯಕ್ಚುಲಿ ಅಧಿಕೃತ ವಿರೋಧ ಪಕ್ಷದ ನಾಯಕ ಇಲ್ಲಿ, ನನಗೆ ಅಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರ ಪಕ್ಕದಲ್ಲಿ ಒಂದು ಚೇರ್ ಹಾಕ್ಕೊಡ್ರಿ ಎಂದು ಕೇಳ್ತಾ ಇದ್ರು. ಅದು ಹೇಗೆ ಚೇರ್ ಹಾಕ್ಕೊಡೋದು ಅಂತೇಳಿ ಯತ್ನಾಳ್ರದ್ದೇ ಹೊಸ ಐಡಿಯಾ.
ಈ ರೀತಿಯಾಗಿ ಹೇಳ್ತಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕ ಮೊನ್ನೆ ಅಷ್ಟೇ ಆರ್ ಅಶೋಕ್ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ಒಂದು ನಡೆದಿತ್ತು ಅಂತ ಹೇಳಿ ಆ ಸಂದರ್ಭದಲ್ಲಿ ಅಶೋಕ್ ಅವರು ಇವ್ರಿಗೆ ಆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಯತ್ನಾಳ್ರ ಕಡೆಯಿಂದ ಸಿಗ್ತಾ ಇರುವಂಥ ಒಂದು ಮಾಹಿತಿ. ಯತ್ನಾಳ್ರು ಏನು ಹೇಳ್ತಾರೆ ಅನ್ನೋದು ತೋರಿಸ್ತೀವಿ ನೋಡ್ರಿ. ಅಶೋಕರ ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು, ಯಾಕಂದರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ, ಕಾರ್ಯಕರ್ತರ ಉತ್ಸಾಹ ಇಲ್ಲ. ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ 1000 ಜನನೂ ಸೇರಲಿಲ್ಲ, ಎಲ್ಲ ಕುರ್ಚಿಗಳು ಖಾಲಿ. ಹಿಂಗಿರೋದ್ರಿಂದ ನೀವು ಹೋದಲ್ಲೆಲ್ಲ ಸಾವಿರಾರು ಜನ ಕೂಡ್ತಾರೆ. ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ ದಿಲ್ಲಿಯಲ್ಲಿ 50 ಜನ ಕೂಡಿದ್ರು ಯತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತಾ ಅಂತೇಳಿ. ನನಗೆ 50 ಜನ ಇಲ್ಲ, ಮಿನಿಮಮ್ 5ರಿಂದ 10,000 ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ನೀವು BJP ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು. ನಾ ಹೇಳಿದೆ ಸುಮ್ಮನೆ ಒಬ್ಬ MLA ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ, ಯಾಕಂದ್ರೆ ಇಲ್ಲ ಪ್ರಾಮಿಸ್ ಡಿಮ್ಯಾಂಡ್ ಏನು ನಂಬರ್ 1 ಹುದ್ದೆ ಕೊಡಬೇಕು ರಾಜ್ಯದಾಗ. ಡಿಮ್ಯಾಂಡ್ CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ ಬಗ್ಗಿಸಿಲ್ಲ, ಸುಮ್ಮನೆ ಮತ್ತೆ ಹಿಂದಿನ ಸೀಟ್ನಾಗ ಕುಂಡ್ರೋದಾಗೇನು ಕೂತ್ರ ಮುಂದೆ ಕುಂಡ್ರೋದು, ಇಲ್ಲಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತಾರೆ. ಹೀಗೆ ಯತ್ನಾಳ್ರು ನೇರವಾಗಿ ಅವರ ಮಾತುಗಳಲ್ಲಿ ಯಾವುದೇ ರೀತಿ ಅಂತ ನೋಡಿ, ಇಂಥ ಕಂಡೀಷನ್ಗಳನ್ನು ಮಾಧ್ಯಮದ ಮುಂದೆಯಲ್ಲಿ ಚರ್ಚೆ ಮಾಡಿ ಅದು ಪಕ್ಷ ಅದನ್ನು ಸ್ವೀಕರಿಸುವಂತಹ ಕಾಲದಲ್ಲಿ ಇದೆಯಾ BJP ಅನ್ನುವಂಥದ್ದು ಒಂದು ಸಾಮಾನ್ಯ ಕುತೂಹಲದ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಭಾರತೀಯ ಜನತಾ ಪಕ್ಷ ಇವತ್ತು ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ, ರಾಷ್ಟ್ರೀಯ ಪಕ್ಷ, ಬಹಳ ಬಲಿಷ್ಠವಾದಂಥ ಹೈಕಮಾಂಡ್ ಇರತಕ್ಕಂಥ ಪಕ್ಷ. ಆದರೆ ಅದಕ್ಕೆ ಹಾಕುವ ಷರತ್ತುಗಳನ್ನು, ಹೀಗೆ ಬಹಿರಂಗ ಷರತ್ತುಗಳನ್ನು ಏನಾದರೂ ಸ್ವೀಕರಿಸಿ ಆ ಪಕ್ಷ ಯತ್ನಾಳ್ರನ್ನ ಮತ್ತೆ ವಾಪಸ್ ಕರೆಸ್ಕೊಳ್ಳುವಂತಹ ಕೆಲಸ ಆಗತ್ತಾ, ಈ ಅನುಮಾನ ಇದ್ದೇ ಇದೆ. ಇದರ ಬಗ್ಗೆ ಅನುಮಾನಗಳು ಇದ್ದೇ ಇದ್ದಾವೆ. ಅದೇ ಓಕೆ, ಬಟ್ ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನು ಅವರು ಮುಕ್ತವಾಗಿ ಹೇಳಿದ್ರು. ಅವರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆಗಳಿಲ್ಲ. ಜನರ ಹತ್ರ ಮುಚ್ಚುಮರೆ ಇಟ್ಟು ಕ್ಲೋಸ್ ಡೋರ್ ಒಳಗಡೆ ನಾನು ಇಷ್ಟೇ ಮಾತಾಡಿದ್ದೀನಿ, ಅದ್ರ ಹೊರಗಡೆ ಹೇಳಲ್ಲ ಅಂತ ಹೇಳೋ ರೀತಿಯಲ್ಲಿ ಯತ್ನಾಳ್ರು ತಮ್ಮ ಧೋರಣೆಯನ್ನು ತಾಳಿಲ್ಲ. ಅದಕ್ಕಾಗಿ ಅವ್ರನ್ನ ಮೆಚ್ಚಬೇಕು. ಆದರೆ ಮುಂದುವರೆದವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. CM ಕುರ್ಚಿ ಕದನದ ಸಮಯದಲ್ಲಿ ಬಿಗ್ ಟ್ವಿಸ್ಟ್ ಅನ್ನು ಯತ್ನಾಳ್ರು ಕೊಟ್ಟಿದ್ದಾರೆ. ಇದು ವಿಶೇಷವಾಗಿ DK ಶಿವಕುಮಾರ್ ಅವರನ್ನ BJPಗೆ ಸೆಳೆಯೋದಕ್ಕೆ ಪ್ರಯತ್ನ ನಡೆದಿತ್ತಂತೆ, ಅವ್ರನ್ನ ಕರ್ಕೊಂಡು ಬರೋ ಪ್ರಯತ್ನ ನಡೆದಿದ್ದಂತೆ. ಈ ಬಗ್ಗೆ BJPಯ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗೋದಕ್ಕೆ ಪ್ಲಾನ್ ಮಾಡಿದ್ದರು, ಅಂದರೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಕೆಲಸಕ್ಕೆ ಪ್ರಯತ್ನ ನಡೆದಿತ್ತು. ಹೀಗಾಗಿ ಶಿವಕುಮಾರ್ ಅವರನ್ನ BJPಗೆ ಸೆಳೆಯೋದಕ್ಕೆ ಯತ್ನವೂ ಕೂಡ ನಡೆದಿತ್ತು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಅಮಿತ್ ಶಾ ಬಳಿಯಲ್ಲಿ DK ಶಿವಕುಮಾರ್ ಕರೆದೊಯ್ದು ಮಾತುಕತೆಯನ್ನು ನಡೆಸಲಾಗಿದೆ. ಅಮಿತ್ ಶಾ ಅವರ ಬಳಿಗೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗಿದ್ದಾರೆ. ದೆಹಲಿಯಲ್ಲೇ ಈ ಕುರಿತಂತೆ ಪ್ರಯತ್ನಗಳನ್ನು ನಡೆಸಲಾಗಿತ್ತು ಅಂತೇಳಿ ಯತ್ನಾಳ್ರು ಹೇಳ್ತಾ ಇದ್ದಾರೆ. ಆದರೆ ವಿಜೇಂದ್ರ ಪ್ರಯತ್ನವನ್ನು BJP ಹೈಕಮಾಂಡ್ ತಿರಸ್ಕರಿಸಿತ್ತು. ಇದು ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಯತ್ನಾಳ್ರಿಗಿರುವಂತಹ ಸಿಟ್ಟನ್ನು ಕೂಡ ತೋರಿಸ್ತಾ ಇದೆ. BJP ನಾಯಕರೇ ಈ ಬಗ್ಗೆ ನನಗೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳಿ ಯತ್ನಾಳ್ರು ತಮ್ಮ ಸೋರ್ಸಸ್ ಅನ್ನ ರಿವೀಲ್ ಮಾಡಿದ್ದಾರೆ. ಯತ್ನಾಳ್ರ ಮಾತನ್ನು ತೋರಿಸಿ. ಡಿನ್ನರ್ ಪಾರ್ಟಿ ನಿತ್ಯಲ್ಲ, ಡಿನ್ನರು ಹೊರಗೂ ನಡೆದದ, ಇಲ್ಲಿ ಇನ್ನರ್ನು ನಡೆದದ. ಡಿನ್ನರು ಹೊರಗಾಯ್ತು, ಈ ಸದನದಾಗ ನಾವು ನೋಡ್ಲಾಕತ್ತೀವಿ. ಇನ್ನರ್ನು ಗುಂಪಾಗ ಅಲ್ಲೆಲ್ಲೆಲ್ಲೆಲ್ಲೆ ಶಾಸಕರನ್ನು ತಗೊಂಡು ಮಾತಾಡೋದು, ವಿಶ್ವಾಸ ಗಳಿಸಲಿಕ್ಕೆ DK ಶಿವಕುಮಾರ್ ಅವರು ಒಂದು ಗುಂಪು ತೊಗೊಂಡು ಅವ್ರು ಅಡ್ಡಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಗುಂಪು ಅಲ್ಲೆಲ್ಲಿ ಕೂತು ಒಳಗೆ ಇನ್ನರ್ ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಭಾಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರು ಹೇಳೋ ಪ್ರಕಾರ 19ಕ್ಕೆ ಏನು ದಿಲ್ಲಿ ಕರೆದಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂಥ ರೀತಿಯಲ್ಲಿ ಭಾಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು. ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು. ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ BJP ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತಗೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ಬೇಕಂತ ಅವ್ರ ಚರ್ಚೆ. ವಿಜೇಂದ್ರ ರೋಲ್ ಏನಾದ್ರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರಿಸ್ಬೇಕಂತ ಬಿಟ್ಟು ಪಾಪ ಏನು
ಅವ್ರು ಹಣ ದುಡ್ಡು ಹೊಡೆದು ಬಿಟ್ರೆ ಅವ್ರಿಗೇನು ಎಲ್ಲ ಸುಳ್ಳು, ರೈತ ನಾಯಕನೂ ಅಲ್ಲ, ಯಾವ ಸುಡುಗಾಟ ನಾಯಕನೂ ಅಲ್ಲ. ಹಾಂ, ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ BJP ಬಲ ಮೂಲಗಳೇ ಹೇಳ್ಯಾವ. ನನಗೆ ಹೇಳಿದ ಮ್ಯಾಗನೇ ನಾವು ಮಾತಾಡ್ತಾ ಇದ್ವಿ.